ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಶ್ರೂಮ್ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಕೊಬ್ಬರಿ, ಕರಿಬೇವು ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಮೆಣಸು, ಕಲ್ಲುವ್ವ ತೊಗೊಂಡಿದ್ದೀನಿ. ಸೋಂಪು, ಜೀರಿಗೆ, ಹಬೀಜ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಾನು 2 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, ಮಶ್ರೂಮ್ ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಒಂದರಲ್ಲಿ 4 ಭಾಗ ಮಾಡಿ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಸಾಲಾನ ನಾನು ಉರಿಯೋದನ್ನೇ ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಪಲಾವಲ್ಲಿ ಹಾಕ್ತಾಯಿಲ್ಲ. ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸೋಂಪು, ಹಬೀಜ, ಜೀರಿಗೆ ಸಹ ಸೇರಿಸಿ ಡ್ರೈ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಇಂಗು, ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಈಗ ಡ್ರೈ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು 7ರಿಂದ 8 ತೊಗೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಇದನ್ನೆಲ್ಲ ಹಾಕಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇದನ್ನು ಹಾಕಿದ್ದೀನಿ. ನಾನು ರುಬ್ಬೋದಕ್ಕೆ 1-2 ಸ್ಪೂನಷ್ಟು ಮಜ್ಜಿಗೆ ಹಾಕ್ತಾಯಿದ್ದೀನಿ. ನೀವು ಮೊಸರು ಕೂಡ ಸೇರಿಸ್ಬೋದು. ಮಜ್ಜಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಬಾಣಲೆಗೆ ಎಣ್ಣೆ, 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನೀವು ತುಪ್ಪದಲ್ಲಾದರೂ ಮಾಡ್ಕೋಬೋದು, ಬೇರೆ ಎಣ್ಣೆಯಲ್ಲಾದರೂ ಮಾಡ್ಕೋಬೋದು. ತುಪ್ಪ ಕರಗಲಿ. ತುಪ್ಪ ಕರಗಿದೆ. ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ, ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಟೊಮೊಟೊ, ನಾನು 1 ಟೊಮೊಟೊನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಕೈ ಆಡಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಕೈ ಆಡಿಸ್ಬೇಕು. ಇವಾಗ ಮೆತ್ತಗಾಗಿದೆ. ಇವಾಗ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಅದನ್ನು ಸಹ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಇವಾಗ ಡ್ರೈ ಮಾಡ್ಕೊಂಡಿರೋಂಥ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನು ಕೈ ಆಡಿಸ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ, ಪುದೀನ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿಯನ್ನು ಮಿಕ್ಸ್ ಹಾಕೊಂಡಿದ್ದಿದ್ನಲ್ಲ, ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ಬೇಕು. ಕುದೀತಾ ಇದೆ. ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಮುಚ್ಚಿಟ್ಟು ತೆಗ್ತಾ ಇದ್ದೀನಿ. ತೆಗೆದು ಮತ್ತೆ ಪುನಃ ಕೈ ಆಡಿಸ್ತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗಿದೆ. ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ. ಇವಾಗ ನಾನು 2 ಲೋಟ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀನಿ.
ಇವಾಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ನೈಸ್ ಉಪ್ಪಾದರೂ ಹಾಕ್ಬೋದು, ಕಲ್ಲು ಉಪ್ಪಾದರೂ ಹಾಕ್ಬೋದು. ನಾನು ಕಲ್ಲುಪ್ಪು ಹಾಕಿದ್ದೀನಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕಿ ಫ್ಲೇಮ್ನ ಸಣ್ಣಾಗಿ ಮಾಡಿ, ಅದಕ್ಕೆ ನಾನು 10 ನಿಮಿಷ ಮುಂಚೆನೇ ಬಾಸ್ಮತಿ ರೈಸ್ ತೊಳೆದು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಹಾಕಿದಾಗಿದೆ. ಇವಾಗ ಚೆನ್ನಾಗಿ ಕೈಯಾಡಿಸ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ, ಒಂದು ಕುದಿ ಬಂದಿದೆ. ಇವಾಗ ಸ್ವಲ್ಪ ಕೈ ಆಡಿಸಿ ಫ್ಲೇಮ್ನ ಫುಲ್ಲು ಸ್ಲೋ ಮಾಡಿಟ್ಟಿದ್ದೀನಿ. ಈಗ ಫ್ಲೇಮ್ನ ಫುಲ್ ಸಿಮ್ನಲ್ಲಿಟ್ಟು 3/4 ಭಾಗ ಮುಚ್ಚಳನ ಮುಚ್ತಾ ಇದ್ದೀನಿ. ನಾನು ಕುಕ್ಕರ್ನ ಮುಚ್ತಾ ಇಲ್ಲ, 3/4 ಭಾಗ ಮುಚ್ಚಿಟ್ಟಿದ್ದೀನಿ. ಒಂದು 7 ರಿಂದ 8 ನಿಮಿಷ ಮುಚ್ಚಿಟ್ಟಿದ್ದೆ. ಇವಾಗ ನೋಡಿ ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕುಕ್ಕರ್ನ ಮುಚ್ಚಳನ ಮುಚ್ತಾ ಇಲ್ಲ, ಬೇರೆ ಮುಚ್ಚಳನ ಮುಚ್ಚಿದ್ದೀನಿ ಅಷ್ಟೇ. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ನಾನಿವಾಗ ಪ್ಲೇಟಿಗೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ.